ಧಾರವಾಡದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ. ಕೋರ್ಟಿಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಪರಾಧಿಗಳನ್ನ ಜಡ್ಜ್ ಮುಂದೆ ಪೊಲೀಸರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಜರುಪಡಿಸಿದ್ದಾರೆ. ಕೊಲೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗತ್ತಾ, ಜೀವಾವಧಿ ಶಿಕ್ಷೆ ಆಗತ್ತಾ, ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು? ಯಾಕಂತಂದ್ರೆ ಈಗ ಮೊನ್ನೆ ದೋಷಿನೋ ನಿರ್ದೋಷಿನೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ 17 ಮಂದಿ, ವಿನಯ್ ಕುಲಕರ್ಣಿ ಅವರು ಸೇರಿದಂತೆ 17 ಮಂದಿಯನ್ನ ದೋಷಿ ಈ ಕೊಲೆ ಕೇಸ್ನಲ್ಲಿ ಅವರ ಕೈವಾಡ ಇದೆ ಅಂತೇಳಿ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಅಪರಾಧಿಗಳನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಪೊಲೀಸರು. ಕೊಲೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆನ, ಜೀವಾವಧಿ ಶಿಕ್ಷೆನ, ಎಲ್ಲ ಅಪರಾಧಿಗಳ ಹಾಜರಾತಿಯನ್ನ ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ. ಅಲ್ಲಿಗೀಗ ಶಿಕ್ಷೆ ಪ್ರಮಾಣ ಆದೇಶಕ್ಕೆ ಸೈನ್ ಕೂಡ ಮಾಡ್ತಾ ಇದ್ದಾರೆ ಜಡ್ಜ್ ಅಂತೇಳಿ ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಒಂದು ಸ್ಪಷ್ಟ ಕ್ಲಾರಿಟಿ ಸಿಗುತ್ತೆ. ಯಾಕಂತಂದ್ರೆ ಈ ಕೊಲೆ ಕೇಸ್ನಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ಎಲ್ಲ ಅಪರಾಧಿಗಳಿಗೂ ಶಿಕ್ಷೆ ಪ್ರಮಾಣವನ್ನ ವಿಧಿಸಲಾಗುತ್ತೆ. ಕೊಲೆ ಕೇಸ್ನಲ್ಲಿ ಮಿನಿಮಮ್ 10 ವರ್ಷದಿಂದ 14 ವರ್ಷದವರೆಗೂ ಕೂಡ ಶಿಕ್ಷೆ ಪ್ರಮಾಣ ಆಗಬಹುದು. ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು, ಅದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಅದು ಅವರ ಕೊಲೆ ಕೇಸ್ನಲ್ಲಿ ಅವರ ಪಾತ್ರ ಎಷ್ಟಿದೆ ಅದರ ಆಧಾರದ ಮೇಲೆ ನಡೆಯುವಂಥದ್ದು. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A15 ಅಪರಾಧಿಯಾಗಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ. ಇದು ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್.